ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನೋ ಒಂದು ಭಯ ಕಾಡ್ತಾ ಇದೆ, ಗೊತ್ತಿಲ್ಲ ಯಾರಾದರೂ ಏನಾದರೂ ಮಾಡಿಬಿಡ್ತಾರಾ ಅಥವಾ ಇವರಿಂದ ನಮಗೇನಾದ್ರು ಸಮಸ್ಯೆ ಆಗ್ತಾ ಇದೆಯಾ ಸರ್, ನನಗೆ ಪ್ರೊಟೆಕ್ಷನ್ ಬೇಕು, ರಕ್ಷಣೆ ಬೇಕು. ವ್ಯಕ್ತಿಗಳಿಂದ ಇರಬಹುದು, ಅಗೋಚರ ಶಕ್ತಿಗಳಿಂದನೂ ಇರಬಹುದು. ರಕ್ಷಣೆ ಮತ್ತು ಭಯ ಎರಡಕ್ಕೂ ಒಂದೇ ಪರಿಹಾರ. ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನೀವು ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಪೂಜೆ ಮಾಡದೇ ಇರುವಂಥ ಅರಳಿ ಮರ ಇದೆಯಾ ಅನ್ನೋದನ್ನು ಹುಡುಕಿ ಇಟ್ಕೊಳ್ಳಿ. ಇದೆ ಸರ್, ಯಾರು ಪೂಜೆ ಮಾಡಲ್ಲ, ಯಾರು ಓಡಾಡಲ್ಲ, ಜಾಸ್ತಿ ನಿರ್ಜನ ಅಂದರೆ ಜಾಸ್ತಿ ಜನ ಯಾರು ಓಡಾಡಬಾರ್ದು, ನಿಮಗೆ ಡಿಸ್ಟರ್ಬ್ ಆಗಬಾರ್ದು, ಅಷ್ಟೇ, ಬೇರೇನಿಲ್ಲ. ಅಲ್ಲಿಗೆ ನೀವು ಏನು ಮಾಡಬೇಕಂದ್ರೆ, ಭಾನುವಾರ ದಿನ ಸಂಜೆ ಹೊತ್ತಲ್ಲಿ ಹೋಗಿ ಒಂದು ದೊಡ್ಡ ಮಣ್ಣಿನ ದೀಪವನ್ನು ಇಟ್ಟು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿಡಿ. ಅದರಲ್ಲಿ ಬತ್ತಿ ಎಷ್ಟು ಹಾಕಬೇಕು ಅಂತಾರೆ, 2 ಬತ್ತಿಯನ್ನು ಹಾಕಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಅದರಲ್ಲಿ 2 ಲವಂಗವನ್ನು ಕೂಡ ಹಾಕಿ, ಆ ದೀಪದಲ್ಲಿ 2 ಲವಂಗವನ್ನು ಹಾಕಿ ತಿರುಗಿ ನೋಡದೆ ಬರಬೇಕು. ದೀಪ ಬೆಳಗಿದ ನಂತರ ತಿರುಗಿ ನೋಡದೆ ಬರಬೇಕು. ಸ್ವಲ್ಪ ದೀಪ ಉರಿಯೋ ಥರ ವ್ಯವಸ್ಥೆಯನ್ನು ಮಾಡೋಕ್ಕಾಗುತ್ತಾ ನೋಡಿ. ಆ ಮರದ ಹತ್ತಿರದಲ್ಲಿ, ತುಂಬ ಹತ್ತಿರದಲ್ಲಿ ಇಡಬೇಡಿ, ಬೆಂಕಿ ಏನಾದ್ರು ಅಂಟ್ಕೊಂಡ್ರೆ ಕಷ್ಟ. ಸ್ವಲ್ಪ ದೂರದಲ್ಲಿಡಿ. ಮತ್ತು ಅದು ಸ್ವಲ್ಪ ಉರಿಯುವಂಥ ವ್ಯವಸ್ಥೆ ಪಕ್ಕದಲ್ಲಿ ಏನಾದ್ರು ಇಟ್ಟು ಸ್ವಲ್ಪ ಹೊತ್ತು ಉರಿಯುವಂಥ ವ್ಯವಸ್ಥೆ ಏನಾದ್ರು ಮಾಡೋಕ್ಕಾಗುತ್ತಾ ಅನ್ನೋದನ್ನು ಕೂಡ ತಾವು ಮಾಡಬಹುದು. ಮಾಡಿದ್ರೆ ಒಳ್ಳೆಯದು. ತಿರುಗಿ ನೋಡದೆ ಮನೆಗೆ ಬನ್ನಿ. ಈ ಪ್ರಯೋಗವನ್ನು ಕಂಟಿನ್ಯೂಸ್ ಆಗಿ 7 ದಿನಗಳ ಕಾಲ ನೀವು ಮಾಡಬೇಕು. ದಿನಂಪ್ರತಿ ಭಾನುವಾರ ಮಾಡಿದಿರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗೂ ಈ ಪ್ರಯೋಗವನ್ನು ಮಾಡಿ. ಯಾವ ವ್ಯಕ್ತಿ ಅಥವಾ ಯಾವ ವಸ್ತು, ಯಾವ ವಿಷಯ, ಕೆಲವೊಂದು ವಿಷಯದಿಂದ ಭಯ ಇರ್ತದೆ. ಭಯ ಅನ್ನೋದು ನಾವು ತಿಳ್ಕೊಂಡಿರೋ ಭಯ ಅಲ್ಲ, ಬಹಳಷ್ಟು ವಿಷಯಗಳಲ್ಲಿ ಭಯ ಇರ್ತದೆ. ಕೆಲವರಿಗೆ ನನ್ನ ಜೀವನದಲ್ಲಿ ನನಗೇನಾದ್ರು ಉದ್ಯೋಗ ಕಳ್ಕೊಂಬಿಟ್ರೆ ಗೊತ್ತಿಲ್ಲ, ಭಯ. ನಾಳೆ ನನಗೆ ಜೀವನೋಪಾಯಕ್ಕೆ ಏನೂ ಇಲ್ಲ, ಭಯ. ಅಯ್ಯೋ ಇವ್ರಿಗೇನಾದ್ರು ಆಗೋಗ್ಬಿಡ್ತಂದ್ರೆ, ಆಗಿರಲ್ಲ, ಆಗೋಗ್ಬಿಡ್ತಂದ್ರೆ ಭಯ ಅಂದರೆ ಒಂಥರ ಅವ್ಯಕ್ತ ಭಯ. ಕೆಲವರಿಗೆ ಭಯ ಯಾಕಾಗ್ತಾಯಿದೆ ಅದೇ ಗೊತ್ತಾಗ್ತಾ ಇಲ್ಲ, ಆದರೆ ಭಯ. ಏನು ಭಯ ಏನೋ ಗೊತ್ತಿಲ್ಲ. ಗಾಡಿ ಓಡಿಸೋದಕ್ಕೆ ಭಯ, ಯಾಕೆ? ಆಕ್ಸಿಡೆಂಟ್ ಆಗಿಬಿಟ್ರೆ. ಡ್ರೈವರ್ಗೆ ಹಿಂದಿನ ಸೀಟು ಬುಕ್ಕಿಂಗ್ ಮಾಡಲ್ಲ, ಯಾಕೆ? ಆಕ್ಸಿಡೆಂಟ್ ಆದರೆ ಫಸ್ಟ್ ನಾನೇ ಸಾಯೋದು, ಭಯ. ನಾನು ಹೇಳ್ತಾ ಇರೋದು ಭಯ ಅಂದರೆ ಭಾಳಷ್ಟು ವಿಧದಲ್ಲಿ ಅದನ್ನು ನಾವು ಇದು ಮಾಡ್ಬೋದು. ವಿಡಿಯೋ ನೋಡುವಾಗ ಏನು ಅನಿಸುತ್ತೆ, ಭಯ ಏನಿರುತ್ತೆ, ಇಷ್ಟೆಲ್ಲ ಇರುತ್ತೆ. ರಕ್ಷಣೆ ಯಾರಿಂದ? ನಿಮಗೆ ನಿಮ್ಮಿಂದ ರಕ್ಷಣೆ, ನಿಮಗೆ ಇನ್ನೊಬ್ಬರಿಂದ ರಕ್ಷಣೆ, ಶತ್ರುಗಳಿಂದ ರಕ್ಷಣೆ, ಮಾಟದಿಂದ ರಕ್ಷಣೆ, ಅಗೋಚರ ಶಕ್ತಿಗಳಿಂದ ರಕ್ಷಣೆ, ಯಾವುದೋ ನೆಗೆಟಿವ್ ಎನರ್ಜಿಯಿಂದ ರಕ್ಷಣೆ, ಎಲ್ಲವೂ ಇದರಲ್ಲೇ ಸಿಗುತ್ತೆ. 7 ದಿನಗಳ ಕಾಲ ಕ್ರಮ ತಪ್ಪದೆ. ಸಂಜೆ ಹೊತ್ತಲ್ಲಿ ಆ ದೀಪ ಎಲ್ಲೋ ಹಾಗೆ ಇರ್ತದೆ, ಸಾಸಿವೆ ಎಣ್ಣೆ ತೊಗೊಂಡೋಗಿ ಹಾಕಿ 2 ಲವಂಗವನ್ನು ಹಾಕಿ ದೀಪವನ್ನು ಬೆಳಗಿಸಿ ಬನ್ನಿ. ಪ್ರತಿದಿನ ಒಂದೊಂದು ದೀಪ ತೊಗೊಂಡು ಹೋಗ್ಬಿಡಿ. ಒಂದು ಸಲ ಭಾನುವಾರ ತೊಗೊಂಡೋಗಿರೋ ದೀಪದಲ್ಲೇ 7 ದಿನಗಳ ಕಾಲ ಬೆಳಗಿಸಿ. ಮತ್ತೆ ನೀವು ಆ ಕಡೆಗೆ ಹೋಗಬಾರ್ದು. ಇದೆಯಾ ದೀಪ, ಯಾರಾದರೂ ಉರಿಸ್ತಾವ್ರ ಅಂತೆಲ್ಲ ಹೋಗಿ ನೋಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಭಯ ಮತ್ತು ರಕ್ಷಣೆ, ಪ್ರೊಟೆಕ್ಷನ್, ಇದರಿಂದ ಆ ಭಯದಿಂದ ಹೊರಗಡೆ ತರುತ್ತೆ, ಪ್ರೊಟೆಕ್ಷನ್ ನಿಮಗೆ ಕೊಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.